ಹಾಯ್ ಹಲೋ ಆ್ಯಂಡ್ ನಮಸ್ತೆ. ಪ್ರಥಮ PUC ಅಕೌಂಟೆನ್ಸಿ ತರಗತಿಗಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ನಾವು ಸೆಕೆಂಡ್ ಇಯರ್ಗೆ ಸಂಬಂಧಪಟ್ಟಂಗೆ ಹಲವಾರು ಕ್ಲಾಸಸ್ಗಳನ್ನು ಮಾಡಿದ್ದೀವಿ. ಸೊ ಫಸ್ಟ್ ಇಯರ್ ಒಂದು ಪಾಸಿಂಗ್ ಪ್ಯಾಕೇಜ್ ಮಾಡಿಬಿಡೋನಲ್ಲ ಅಂಥೇಳಿ ವಿಚಾರ ಮಾಡಿದಾಗ ಈ ರೀತಿಯ ವಿಡಿಯೋಗಳನ್ನು ಮಾಡ್ಬೇಕಂತೇಳಿ ನಮಗೆ ಐಡಿಯಾ ಬಂತು. ನೀವು ಸರಿಯಾದಂಥ ವಿಡಿಯೋಗೆ ಬಂದಿರಿ. ನೀವು ಫಸ್ಟ್ ಇಯರ್ ಕೂಡ ಇಲ್ಲಿಂದ ಕಂಪ್ಲೀಟ್ ಮಾಡಿಕೊಂಡು ಸೆಕೆಂಡ್ ಇಯರ್ಗೆ ನಿಮಗೆ ಏನು ಬೇಕು ಕಂಪ್ಲೀಟ್ ಇನ್ಫಾರ್ಮೇಷನ್ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಅದಂತೇಳಿ ಹೇಳ್ತಾ ಇನ್ನೂವರೆಗೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ರಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಾವು ಮುಂದೆ ಹೇಳ್ತಾ ಹೋಗ್ತೀನಿ ನೋಡ್ರಿ ನಿಮಗೆ. ಸೊ ಇಲ್ಲಿ ಪ್ರಶ್ನೆ ಪತ್ರಿಕೆ ಇರ್ತದೆ. ನಮಗೆ 80 ಅಂಕಕ್ಕೆ ನಮಗೆ ಪ್ರಶ್ನೆ ಪತ್ರಿಕೆ ಬರ್ತದೆ. ಸೊ 80 ಅಂಕಕ್ಕೆ ಬರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಥಿಯರಿ ಅಂತೂ ಆಬ್ವಿಯಸ್ಲಿ ನೀವು ಓದಬೇಕು. ಇಲ್ಲಿ 6 ಅಂಕದ ಪ್ರಶ್ನೆಗಳು ಮತ್ತು 12 ಅಂಕದ ಪ್ರಶ್ನೆಗಳು ಬರ್ತಾವೆ. ಓಕೆ, ಸೊ 6 ಅಂಕದ 3 ಪ್ರಶ್ನೆಗಳನ್ನ ಬಿಡಿಸ್ಬೇಕು, 12 ಅಂಕದ 3 ಪ್ರಶ್ನೆಗಳನ್ನ ಬಿಡಿಸ್ಬೇಕು. ಇಲ್ಲಿ ನಾನು ಏನು ಈ ಕಂಟಿನ್ಯೂ ವಿಡಿಯೋ ಸೀರೀಸ್ ಮಾಡ್ತಾ ಹೋಗ್ತೇನಲ್ಲ, 6 ಅಂಕಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ಪ್ರಶ್ನೆಗಳನ್ನು ಬಿಡಿಸ್ಲಿಕ್ಕೆ ಬರ್ತದೆ. 12 ಅಂಕಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಎಲ್ಲಾ ಪ್ರಶ್ನೆಗಳು ಬಿಡಿಸೋಕೆ ಬರುವಂಗ ಒಂದು ಧೈರ್ಯವನ್ನ ಕೊಡ್ಬೇಕಂತೇಳಿ ಈ ಸೀರೀಸ್ ಅನ್ನ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ನೀವೇನ್ ಮಾಡ್ರಪ್ಪ ಅಂದ್ರೆ ಆ ಪ್ಲೇ ಲಿಸ್ಟ್ ಅನ್ನು ನೋಡಿದ್ರೆ ನಿಮಗೆ ಅನುಕೂಲ ಆಗ್ತದೆ ಅಂತೇಳಿ ಹೇಳ್ತಾ ನಾನು ಮುಂದೆ ಹೋಗ್ತಾ ಇದ್ದೀನಿ. ಸೊ 6 ಅಂಕಕ್ಕೆ ಯಾವ್ಯಾವ ಪ್ರಶ್ನೆಗಳು ಬರ್ತಾವ ಜಸ್ಟ್ ನೀವು ಒಂದು ಸ್ವಲ್ಪ ನೋಡ್ಕೊಂಡ್ಬಿಡ್ರಿ. ಆಮೇಲೆ ಈ ವಿಡಿಯೋದಲ್ಲಿ ಸೊ ಮೊದಲನೇದು ಏನು ಬರ್ತಂದ್ರೆ ಮಾಡರ್ನ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತೇಳಿ ಕರಿತೀವಿ. ಇದನ್ನ ಅಮೆರಿಕನ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಹೇಳಿ ಕೂಡ ಕರೀತಾರೆ. ಸೊ ಇಲ್ಲಿ ಮಾಡರ್ನ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಮೇಲೆ 6 ಅಂಕಕ್ಕೆ ಬರುವಂತ ಪ್ರಶ್ನೆ ಅದ. ಈ ವಿಡಿಯೋದಲ್ಲಿ ಇದನ್ನ ಕಂಪ್ಲೀಟ್ ಆಗಿ ನಾನು ಹೇಳ್ತೀನಿ. ಓಕೆ, ಎರಡನೇ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ, ಸಿಂಪಲ್ ಕ್ಯಾಶ್ ಬುಕ್ ಹೇಳ್ತೀನಿ. ಮೂರನೇ ವಿಡಿಯೋದಲ್ಲಿ ಪೆಟಿ ಕ್ಯಾಶ್ ಬುಕ್ ಹೇಳ್ತೀನಿ. ನೆಕ್ಸ್ಟ್ 4ನೇ ವಿಡಿಯೋದಲ್ಲಿ ಟ್ರಯಲ್ ಬ್ಯಾಲೆನ್ಸ್. ಮುಂದೆ 5ನೇ ವಿಡಿಯೋದಲ್ಲಿ ನಾವು ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಮತ್ತು ಟ್ರೇಡಿಂಗ್ ಅಕೌಂಟ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ನಿಮಗೆ 5 ಪ್ರಶ್ನೆಗಳಿಗೆ 5 ಪ್ರಶ್ನೆಗಳು ಬರುವಂಗ ನಾವೇನ್ ಮಾಡೋದು ಅಂದ್ರೆ ಪ್ರಿಪರೇಷನ್ ಮಾಡೋಣ ಅಂತೇಳಿ ಹೇಳ್ತಾ ಮುಂದೆ 12 ಅಂಕಕ್ಕೆ ಯಾವ ಬರ್ತಾವ ಅಂತೇಳಿ ಅಂದಾಗ ಜರ್ನಲ್ ಎಂಟ್ರೀಸ್, 2 ಕಾಲಮ್ ಕ್ಯಾಶ್ ಬುಕ್, ನೆಕ್ಸ್ಟ್ ಸಬ್ಸಿಡರಿ ಬುಕ್ಸ್, ನೆಕ್ಸ್ಟ್ ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್, ಡಿಪ್ರಿಸಿಯೇಷನ್ ಮತ್ತು ಫೈನಲ್ ಅಕೌಂಟ್ ಮೇಲೆ ಈ ರೀತಿ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರ್ತದೆ. ವಿತೌಟ್ ಎ ವೇಸ್ಟಿಂಗ್ ಟೈಮ್ ನಾವು ಏನ್ ಮಾಡೋಣ ಅಂದ್ರೆ ಮೊದಲನೇ ಪ್ರಶ್ನೆ 6 ಅಂಕಕ್ಕಿರುವಂತಹ ಮೊದಲನೇ ಪ್ರಶ್ನೆ ಯಾವುದು ಅಂತ ಹೇಳಿದಾಗ ಮಾಡರ್ನ್ ಸಿಸ್ಟಮ್ ಆಫ್ ಅಕೌಂಟಿಂಗ್, ಅದನ್ನ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಎಕ್ಸಾಮಿನಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅದನ್ನು ಕೂಡ ನಾವು ಡಿಸ್ಕಷನ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಮಾಡರ್ನ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅರ್ಥ ಆಗಬೇಕು. ಎಕ್ಸಾಮಿನಲ್ಲಿ ಯಾವುದೇ ಪ್ರಶ್ನೆ ಬಂದ್ರು ನಿಮಗೆ ಏನಾಗಬೇಕಂದ್ರೆ ಬಿಡಿಸ್ಬೇಕು ಅಂತೇಳಿ ಹೇಳ್ತಾ ನಾನು ಮುಂದೆ ಹೋಗ್ತಾ ಇದ್ದೀನಿ. ಈ ರೀತಿ ಅಮೆರಿಕನ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ನಲ್ಲಿ 5 ರೂಲ್ಗಳು ಬರ್ತಾವ. ನಿಮ್ಗೆ ಯಾರಿಗೆ ರೂಲ್ ನೆನಪಿರಲ್ಲ ಒಂದು ಸೂತ್ರನ ನೆನಪಿಟ್ಕೊಂಡ್ಬಿಡ್ರಿ. ಏನಂತ ಹೇಳಿದಾಗ AE LIC, ನೆಕ್ಸ್ಟ್ ಏನಂತ ಹೇಳಿದಾಗ ID. ಸೊ AE LIC ID ಅಥವಾ AE ಅವರು LIC ಪಾಲಿಸಿ ಮಾಡಿದಾರ, ID ಕಾರ್ಡ್ ತೋರಿಸಿ. ಸೊ ಹಂಗಾಗಿ A ಅಂದ್ರೆ ಏನು ಅಂತ ಹೇಳಿದಾಗ ಅಸೆಟ್ ಅಕೌಂಟ್ ರೀ. ನೆಕ್ಸ್ಟ್ E ಅಂದ್ರೆ ಎಕ್ಸ್ಪೆನ್ಸ್ ಅಕೌಂಟ್, LIC ಅಂದ್ರೆ ಲೈಬಿಲಿಟಿ ಅಕೌಂಟ್, ಅಂಡ್ I ಅಂದ್ರೆ ಇನ್ಕಮ್ ಅಕೌಂಟ್, C ಅಂದ್ರೆ ಕ್ಯಾಪಿಟಲ್ ಅಕೌಂಟ್. ಸೊ ಹಂಗಾಗಿ AE ಅಂತ ಹೇಳಿದಾಗ ಸೊ ಅಸೆಟ್ ಅಕೌಂಟ್ ಮತ್ತು ಎಕ್ಸ್ಪೆನ್ಸ್ ಅಕೌಂಟಿಗೆ ಏನಿರ್ತದೆ ಡೆಬಿಟ್ ಮತ್ತು ಕ್ರೆಡಿಟ್ ಇರ್ತದೆ. ಹಾಗಾಗಿ ಡೆಬಿಟ್ ಏನಾಗಿರ್ತದ ಅಂತ ಹೇಳಿದಾಗ ID ಅದು ನೋಡ್ರಿ, ಡೆಬಿಟ್ ಇನ್ಕ್ರೀಸ್ ಆಗಿರ್ತದೆ, ಕ್ರೆಡಿಟ್ ಡಿಕ್ರೀಸ್ ಆಗಿರ್ತದ. ಅಸೆಟ್ ಅಕೌಂಟ್ಗೆ ಮತ್ತು ಎಕ್ಸ್ಪೆನ್ಸ್ ಅಕೌಂಟ್ಗೆ ID ಹಚ್ಕೊಂಡ್ಬಿಡೋದು. ಏನ್ ಹಚ್ತೀವಿ ಅಂದ್ರೆ ಡೆಬಿಟ್ ಇನ್ಕ್ರೀಸ್, ಕ್ರೆಡಿಟ್ ಡಿಕ್ರೀಸ್. ಮುಂದೆ LIC ಲೈಬಿಲಿಟಿ ಅಕೌಂಟ್, ನೆಕ್ಸ್ಟ್ ಇನ್ಕಮ್ ಅಕೌಂಟ್ ಮತ್ತು ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಬಂದಾಗ ಇದಕ್ಕೆ ಏನ್ ಹಚ್ಬೇಕು ಅಂತೇಳಿ ಅಂದಾಗ ಉಲ್ಟಾ ಮಾಡಿಬಿಡ್ರಿ. ಸೊ ಇಲ್ಲಿ ಕೂಡ ನಮಗೆ ಡೆಬಿಟ್ ಬರ್ತದ, ಇಲ್ಲಿ ಕೂಡ ನಮಗೆ ಕ್ರೆಡಿಟ್ ಬರ್ತದ. ಸೊ ಅಲ್ಲಿ ID ಹಚ್ಚಿವಿ, ನಾವು ಇಲ್ಲಿ ಏನ್ ಹಚ್ಬಿಡ್ತೀವಿ ಅಂತ ಹೇಳಿದಾಗ ಸೊ ನಾವು ಇಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಬಂದಾಗ ಹೌದಾ ಡೆಬಿಟ್ ಮತ್ತು ಕ್ರೆಡಿಟ್ ಬರ್ತದ. ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ DI ಹಚ್ಚಿಬಿಡ್ತೀವಿ. DI ಅಂದ್ರೆ ಡಿಕ್ರೀಸ್ ಮತ್ತು ಇನ್ಕ್ರೀಸ್. ನೋಡಿ ಅಸೆಟ್ ಅಕೌಂಟ್ ರೂಲ್ ಏನದ ಡೆಬಿಟ್. ಸೊ ಡೆಬಿಟ್ ಏನದ ಇನ್ಕ್ರೀಸ್ ಅದ, ಕ್ರೆಡಿಟ್ ಡಿಕ್ರೀಸ್ ಅದ. ನೆಕ್ಸ್ಟ್ ಲಾಸ್ಟ್ ಎಕ್ಸ್ಪೆನ್ಸ್ ಅಕೌಂಟ್ ಡೆಬಿಟ್ ಇನ್ಕ್ರೀಸ್ ಅದ, ಕ್ರೆಡಿಟ್ ಡಿಕ್ರೀಸ್ ಅದ. ನೋಡಿ ನಾನು ಇಲ್ಲಿ ಬರೆದ್ಬಿಟ್ಟಿದ್ದೆ ನೋಡ್ರಿ ಶಾರ್ಟ್ ಕಟ್ ಆಗಿ. ಇನ್ನು 3 ಅಕೌಂಟ್ ಏನದ ಅದ್ರ ಉಲ್ಟಾ ಅದ. ಸೊ ಅಷ್ಟೇ, ಇದನ್ನ ನೆನಪಿಡೋದ್ರ ಬಹಳ ಚಲೋ. ಇಲ್ಲಿಗಪ್ಪ ಅಂದ್ರೆ ನಾವು ಪ್ರಶ್ನೆಗೆ ಹೋಗ್ಬಿಡೋಣ ಅಂತ. ಮಾಡರ್ನ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ನಲ್ಲಿ 5 ಅಕೌಂಟ್ಸ್ಗಳು ಬರೋದ್ರಿಂದ ಅದರಲ್ಲಿ 1ನೇ ಅಕೌಂಟ್ ಏನಾಗಿರುತ್ತೆ ಅಂದ್ರೆ ಕ್ಯಾಪಿಟಲ್ ಏನು ಅಂತ ಹೇಳಿದಾಗ ಕ್ಯಾಪಿಟಲ್ ಅಂದ್ರೆ ಓನರ್ಗೆ ಸಂಬಂಧಪಟ್ಟಂತ ಯಾವುದೇ ಐಟಮ್ ಇರಲಿ, ಹೌದಾ, ಓನರ್ಗೆ ಸಂಬಂಧಪಟ್ಟಂತ ಎಲ್ಲಾ ಐಟಮ್ಸ್ ಗಳನ್ನ ನಾವು ಕ್ಯಾಪಿಟಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ನಾವು ಫಸ್ಟಿಗೆ ಹಾಕುವಂತ ಹಣ, ವ್ಯವಹಾರವನ್ನು ಪ್ರಾರಂಭಿಸಿದಾಗ ಮೊದಲ ಬಾರಿಗೆ ಹಾಕುವಂತ ಹಣ ಏನಾಗಿರುತ್ತೆ ಅಂದ್ರೆ ಕ್ಯಾಪಿಟಲ್ ಆಗಿರ್ತದ. ನೆಕ್ಸ್ಟ್ ಮಿಡಲ್ದಾಗ ಒಂದ್ಸಲ ಹಾಕ್ತಿವಿ ಅಡಿಷನಲ್ ಕ್ಯಾಪಿಟಲ್, ಅದನ್ನು ಕೂಡ ಕ್ಯಾಪಿಟಲ್ ಅಕೌಂಟಿಗೆ ಹೋಗ್ತದೆ. ನೆಕ್ಸ್ಟ್ ಇನ್ನೊಂದು ಐಟಮ್ ಹೋಗ್ತದೆ ಯಾವುದು ಅಂತ ಹೇಳಿದಾಗ ಡ್ರಾಯಿಂಗ್ಸ್ ಕೂಡ ಏನಾಗ್ತದೆ ಅಂತ ಹೇಳಿದಾಗ ಕ್ಯಾಪಿಟಲ್ ಅಕೌಂಟಿಗೆ ಹೋಗ್ತದೆ. ಕ್ಯಾಪಿಟಲ್ ಅಂದ್ರ ನಾವು ಓನರ್ಗಳು, ಬಿಸ್ನೆಸ್ ನಾಗ ಓನರ್ಗಳು ಹಾಕುವಂತ ಹಣವನ್ನ ಬಂಡವಾಳ ಅಂತ ಹೇಳಿ ಕರಿತೀವಿ. ಸೊ ಕ್ಯಾಪಿಟಲ್ ದ ಅಮೌಂಟ್ ಇನ್ವೆಸ್ಟೆಡ್ ಬೈ ದ ಓನರ್,
ಹೌದಾ. ಓನರ್ ಏನನ್ನ ಇನ್ವೆಸ್ಟ್ ಮಾಡ್ತಾನಲ್ಲ ಅದನ್ನ ಕ್ಯಾಪಿಟಲ್ ಅಂತ ಹೇಳಿ ಕರಿತೀವಿ. ಸೊ ಆ ಕ್ಯಾಪಿಟಲ್ಗೆ ಸಂಬಂಧಪಟ್ಟಂಗ ಓನರ್ಗೆ ಸಂಬಂಧಪಟ್ಟಂತ ಯಾವುದೇ ಐಟಮ್ ಇದ್ರೆ ಕ್ಯಾಪಿಟಲ್ ಆಗಿರ್ತದೆ. ನೀವು ಫೀಲ್ ಮಾಡ್ತೀರಿ ಎರಡನೇ ಐಟಮ್ ಅನ್ನ, ಏನು ಸೆಕೆಂಡ್ ಐಟಮ್ ವಾಸ್ ಅಸೆಟ್. ನೀವು ಫೀಲ್ ಮಾಡ್ತೀರಿ ಅಸೆಟ್ ಅಂದ್ರೆ ಏನ್ರಿ, ಆಸ್ತಿ. ಹಂಗಾಗಿ ನಮಗೆ ಯಾವುದು ನೋಡಿದಾಗ ಆಸ್ತಿ ಅನ್ನಿಸಲ್ಲ, ಅವೆಲ್ಲವೂ ಏನಂತೇಳಿ ಕರಿತೀವಿ ಅಂದ್ರೆ ಅಸೆಟ್ಸ್ ಅಂತೇಳಿ ಕರಿತೀವಿ. ಫರ್ನಿಚರ್ ಆಸ್ತಿ, ಒಂದು ದೊಡ್ಡ ಬಿಲ್ಡಿಂಗ್ ಅದ ಆಸ್ತಿ. ನೆಕ್ಸ್ಟ್ ನಮ್ಮ ಕೈಯ ರೊಕ್ಕದವ ನಮ್ಮ ಆಸ್ತಿ. ನೆಕ್ಸ್ಟ್ ಬ್ಯಾಂಕ್ನ ರೊಕ್ಕದವ ಆಸ್ತಿ. ಈ ರೀತಿ ಕೆಲವೊಂದಿಷ್ಟು ನಮ್ಗೆ ಏನಾಗ್ತಾವ ಅಂದ್ರೆ ನೋಡಿದ್ರೆ ಫೀಲ್ ಆಗಿಬಿಡ್ತಾವ ಆಸ್ತಿಗಳು. ನೆಕ್ಸ್ಟ್ ಲೈಬಿಲಿಟಿ ಅಂತ ಹೇಳಿದಾಗ ಹೊಣೆಗಾರಿಕೆ. ಇಲ್ಲಿ ಲೈಬಿಲಿಟಿ ಮತ್ತು ಎಕ್ಸ್ಪೆನ್ಸ್ ನಮಗೆ ಏನಾಗ್ತದೆ ಅಂತ ಹೇಳಿದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುವಂತಹ ಸಾಧ್ಯತೆ ಇರ್ತದೆ. ಲೈಬಿಲಿಟಿ ಅಂದ್ರೆ ದೀರ್ಘಾವಧಿಗೆ ಬರ್ತದೆ, ಸ್ವಲ್ಪ ಜಾಸ್ತಿ ಇರ್ತದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಬ್ಯಾಂಕ್ನ ಲೋನ್ ಮಾಡ್ತೀರ, ಅದು ನಿಮಗೆ ಎಕ್ಸ್ಪೆನ್ಸ್ ಏನು ಅಲ್ಲ, ಅದು ಏನಪ್ಪಾ ಅಂದ್ರೆ ನಿಮ್ ತಲೆ ಮೇಲೆ ಜವಾಬ್ದಾರಿ. ನೆಕ್ಸ್ಟ್ ಇನ್ನೊಬ್ಬರು ಸಾಹುಕಾರ ಕಡೆ ರೊಕ್ಕ ತಗೋತೀರಿ, ಅದು ನಿಮಗೇನು ಜವಾಬ್ದಾರಿ. ಶಾರ್ಟ್ ಟರ್ಮ್ ಲೋನ್ ಜವಾಬ್ದಾರಿ, ಲಾಂಗ್ ಟರ್ಮ್ ಲೋನ್ ಜವಾಬ್ದಾರಿ. ಈ ರೀತಿ ಏನಾಗ್ತದೆ ಅಂದ್ರೆ ನೀವು ಪ್ರತಿಯೊಂದು ಐಟಮ್ ಅನ್ನ ಜವಾಬ್ದಾರಿ ಅಂತೇಳಿ ಫೀಲ್ ಮಾಡಿದ್ರಿ ಅಂದ್ರೆ ದೋಸ್ ಆರ್ ಕನ್ಸಿಡರ್ ಆಸ್ ಅ ಲಯಬಿಲಿಟಿ ಅಂತೇಳಿ ನಾವು ನೋಡ್ತೀವಿ. ಎಕ್ಸ್ಪೆನ್ಸ್ ಅಂತೇಳಿ ಅಂದಾಗ ನಾವೇನ್ ಖರ್ಚು ಮಾಡ್ತೀವಲ್ಲ ನಾವು ಅದನ್ನ ಎಕ್ಸ್ಪೆನ್ಸ್ ಅಂತೇಳಿ ಕರಿತೀವಿ. ಪಗಾರ ಕೊಟ್ಟಿವಿ, ಅದು ಜವಾಬ್ದಾರಿ ಏನು ಪಗಾರ, ಅದೇ ಎಕ್ಸ್ಪೆನ್ಸ್. ಕೂಲಿ ಕೊಡ್ತೀವಿ ಎಕ್ಸ್ಪೆನ್ಸ್, ಖರೀದಿ ಮಾಡ್ತೀವಿ ಎಕ್ಸ್ಪೆನ್ಸ್. ಇವೆರಡರಲ್ಲಿ ಕನ್ಫ್ಯೂಷನ್ ಆಗುವಂತ ಸಾಧ್ಯತೆ ಇರ್ತದೆ. ಸ್ವಲ್ಪ ಲೈಬಿಲಿಟಿ ಯಾವ ಎಕ್ಸ್ಪೆನ್ಸ್ ಅವು ನೀವು ಗಮನಿಸಿದ್ರೆ ಮುಗಿದೋಯ್ತು. ಲಾಸ್ಟ್ ಐಟಮ್ ಏನ್ ಬರ್ತದೆ ಅಂತ ಹೇಳಿದಾಗ ಇನ್ಕಮ್. ಸೊ ಇನ್ಕಮ್ ಅಂತ ಹೇಳಿದಾಗ ಯಾವುದು ಬಿಸ್ನೆಸ್ಗೆ ಏನ್ ಮಾಡ್ತದೆ ಅಂದ್ರೆ ಬರುತ್ತಲ್ಲ ಹಣ, ನಮ್ಮ ಜೇಬಿಗೆ ಏನ್ ಬರುತ್ತಲ್ಲ ಅದನ್ನ ನಾವ್ ಏನಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಇನ್ಕಮ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಡೈರೆಕ್ಟ್ ನಾವೇನ್ ಮಾಡೋಣ ಅಂದ್ರೆ ಪ್ರಾಬ್ಲಮ್ಗೆ ಹೋಗೋಣ. ಈ ರೀತಿ ಪ್ರಾಬ್ಲಮ್ ಕೊಡ್ತಾರೆ. ಏನಂತ ಹೇಳಿ ಅಂದಾಗ ಕ್ಲಾಸಿಫೈ ಫಾಲೋವಿಂಗ್ ಅಕೌಂಟ್ಸ್ ಇಂಟು ಅಸೆಟ್ಸ್, ಎಕ್ಸ್ಪೆನ್ಸಸ್, ಲಾಸಸ್, ರೆವಿನ್ಯೂ. ಈ ರೀತಿ ನಮ್ಗೆ ಏನಾಗ್ತದೆ ಪ್ರಶ್ನೆ ಬರ್ತದೆ. ಪ್ರಶ್ನೆ ಒಳಗ 12 ಅವ್ರ ಪಾಯಿಂಟ್ಸ್ ಗಳನ್ನ ಕೊಟ್ಟಿರ್ತಾರೆ. ಒಂದು ಪಾಯಿಂಟ್ಸಿಗೆ ಅರ್ಧ ಮಾರ್ಕ್ಸ್. ಓಕೆ, 100% 12 ಕರೆಕ್ಟ್ ಆಗ್ತಾವ ನೀವು. ಬಟ್ ಸಮ್ ಟೈಮ್ ಏನಾಗ್ತದೆ ಅಂತ ಹೇಳಿದಾಗ ಒಂದೆರಡು ಮಿಸ್ಟೇಕ್ ಆದ್ರೂ ಕೂಡ ನಾವು 5 ಅಂಕಗಳನ್ನ ಈ ಒಂದು ಕ್ಲಾಸ್ನಿಂದ ತಗೋಬಹುದು ಅಂತೇಳಿ ಹೇಳ್ತಾ ನಾನು ಇಲ್ಲಿ ಬಂದ್ಬಿಡ್ತೀನಿ. ಫರ್ನಿಚರ್. ಸೊ ನೋಡ್ರಿ, ನಾನು ಇಲ್ಲಿ AELIC ಅಂತೇಳಿ ಬರ್ದು ಬಿಡ್ತೀನಿ. ಸಿಂಪಲ್ AELIC, ಯು ನೋ ದ್ಯಾಟ್. A ಫಾರ್ ಅಸೆಟ್ ಅಕೌಂಟ್, E ಫಾರ್ ಎಕ್ಸ್ಪೆನ್ಸ್ ಅಕೌಂಟ್, L ಫಾರ್ ಲೈಬಿಲಿಟಿ ಅಕೌಂಟ್, I ಫಾರ್ ಇನ್ಕಮ್ ಅಕೌಂಟ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ C ಫಾರ್ ಕ್ಯಾಪಿಟಲ್ ಅಕೌಂಟ್. ಫರ್ನಿಚರ್ ನೋಡಿದಾಗ ನಿಮ್ಗೆ ಏನು ಫೀಲ್ ಆಗ್ತದೆ, ನೀವು ಏನು ಫೀಲ್ ಆಗ್ತದೆ, ಆಸ್ತಿ ಅಂತೇಳಿ ಫೀಲ್ ಆಗ್ತದೆ. ಹೌದಲ್ಲ. ಎಕ್ಸ್ಪೆನ್ಸ್ ಏನದು ಅಲ್ಲ, ಲೈಬಿಲಿಟಿ ಏನೋ ಅಲ್ಲ, ಇನ್ಕಮ್ ಏನೋ ಅಲ್ಲ, ಕ್ಯಾಪಿಟಲ್ ಏನೋ ಅಲ್ಲ, ನಮ್ದು ಆಸ್ತಿ ರೀ ಫರ್ನಿಚರ್. ಬ್ಯಾಡ್ ಡೆಟ್, ಕೊಡದೇ ಇರುವಂತ ಸಾಲ, ನಮ್ಮ ಕಡೆಯಿಂದ ಸಾಲ ತೊಗೊಂಡ್ರೆ ಹೊಳಿ ಕೊಡುದಿಲ್ಲ ನಮಗೇನು ಅಂತ ಹೇಳಿದಾಗ ಎಕ್ಸ್ಪೆನ್ಸ್. ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಬಾಡಿಗೆ ಅಡ್ವಾನ್ಸ್ ಇಸ್ಕೋತೀವಿ. ಅದು ಅಡ್ವಾನ್ಸ್ ಇಸ್ಕೊಂಡಿವಿ ಅಂದ್ರೆ ನಮಗೆ ಏನಾಗ್ತದ, ಮುಂದಿನ ತಿಂಗಳು ನಾವು ತೋಳಾರ್ದೆ ಅವರಿಗೆ ಬಿಡಬೇಕಾಗ್ತದೆ. ಅದು ನಮ್ದೇನು ಜವಾಬ್ದಾರಿ. ಸೊ ರೆಂಟ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಯಾವುದನ್ನ ನಾವು ಅಡ್ವಾನ್ಸ್ ಆಗಿ ಇಟ್ಕೊಂಡು ಅಂದ್ರೆ ನಮಗೆ ಏನಾಗ್ತದ, ಅದು ಲಯಬಿಲಿಟಿ ಆಗ್ತದ ಅಂತ ಹೇಳಿ ನಾವು ನೋಡ್ತೀವಿ. ಅದು ಎಕ್ಸ್ಪೆನ್ಸ್ ಅಡ್ವಾನ್ಸ್ ಇಸ್ಕೊಂಡಿವಿ ಅಂದ್ರೆ. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ ಅಂತ. ಸೊ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿದಾಗ ಇಲ್ಲಿ ಲೈಬಿಲಿಟಿ ಅದ. ಇದನ್ನ ಏನಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ನಾವು ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹೂಡಿಕೆ ಮಾಡಿದೀವಿ ಅಂದ್ರೆ ಅದು ನಮ್ದೇನು ಆಸ್ತಿ. ಹೂಡಿಕೆ ಮಾಡಿದ್ರ ಆಸ್ತಿ. ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂದ್ರೆ ಬ್ಯಾಂಕಿನಲ್ಲಿ ಒಂದು ರೀತಿಯ ಸಾಲ, ಅದು ನಮಗೇನಂದ್ರೆ ಜವಾಬ್ದಾರಿ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಏನು ಅಂತ ಹೇಳಿದ ನಮಗೆ ಲಯಬಿಲಿಟಿ ಆಗ್ತದೆ, ನಮಗೆ ಜವಾಬ್ದಾರಿಯನ್ನ ಕೊಡುತ್ತದೆ ಅದು. ಅದೇ ರೀತಿ ಪ್ರೀಪೇಯ್ಡ್ ರೆಂಟ್ ಇತ್ತಂದ್ರೆ, ಅಡ್ವಾನ್ಸ್ ಕೊಟ್ಟಿದ್ದ ರೆಂಟ್ ಇತ್ತಂದ್ರೆ ಅದು ನಮ್ದು ಅಸೆಟ್. ನೆನಪಿಟ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್. ನೋಡ್ರಿ, ಇದು ಬಿಲ್ಸ್ ರಿಸೀವಬಲ್. ಸೊ ಬಿಲ್ಸ್ ರಿಸೀವಬಲ್ ಏನ್ ನಮ್ದು ಅಸೆಟ್. ಬಿಲ್ಸ್ ಪೇಯಬಲ್ ಲಯಬಿಲಿಟಿ. ಸೊ ಪ್ರೀಪೇಯ್ಡ್ ಸ್ಯಾಲರಿ ಕೂಡ ನಮ್ದು ಏನಾಗ್ತದೆ ಅಸೆಟ್ ಆಗ್ತದೆ. ಹಿಯರ್ ಇಸ್ ಅ ಬಿಲ್ಸ್ ಪೇಯಬಲ್ ಲಯಬಿಲಿಟಿ. ಕ್ಯಾಪಿಟಲ್ ಅಕೌಂಟ್ ಅನ್ನ ನಾವು ಏನಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದಾಗ ನಾಗ್ಲೇ ಹೇಳಿನಿ, ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಡೆಟಾರ್ಸ್ ಅನ್ನು ನಾವು ಅಸೆಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೆಕೆಂಡ್ ಪ್ರಶ್ನೆ ಇಲ್ಲ ನೋಡ್ರಿ, ಕ್ಯಾಶ್. ಫೀಲ್ ಮಾಡ್ರಿ ನೀವು, ಕ್ಯಾಶ್ ಏನಾಗ್ತದೆ ಸಾಕಾರ ಆಸ್ತಿ. ಸಿಂಪಲ್, ಈಗ ಆಸ್ತಿ ಬರ್ಕೊಂಡ್ಬಿಡು. ಡ್ರಾಯಿಂಗ್ಸ್. ಸೊ ಇಲ್ಲಿ ಸಮ್ ಟೈಮ್ ಡ್ರಾಯಿಂಗ್ಸ್ ಅನ್ನ ಎಕ್ಸ್ಪೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರ, ಸಮ್ ಟೈಮ್ ಕ್ಯಾಪಿಟಲ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ನೀವು ಕ್ಯಾಪಿಟಲ್ ಅಂತೇಳಿ ಫಿಕ್ಸ್ ಆಗಿಬಿಡ್ರಿ. ನೀವು ಕ್ಯಾಪಿಟಲ್ ಅಂತೇಳಿ ಫಿಕ್ಸ್ ಆದ್ರಪ್ಪ ಅಂದ್ರೆ ನಿಮ್ಗೆ ಈಸಿ ಆಗಿಬಿಡ್ತದೆ. ನೆಕ್ಸ್ಟ್ ಬಿಲ್ಡಿಂಗ್ ಏನು ಅಂತ ಹೇಳಿದಾಗ ಬಿಲ್ಡಿಂಗ್ ಯಾವಾಗಲೂ ನಮ್ದು ಏನಾಗಿರ್ತದ ಅಸೆಟ್ ಆಗಿರ್ತದ, ಆಸ್ತಿ. ಹೌದಾ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಏನಾಗಿರ್ತದೆ ನಮ್ದು, ಇಂಟ್ರೆಸ್ಟ್ ಮೇಲೆ ನಮ್ಗೆ ಇನ್ವೆಸ್ಟ್ಮೆಂಟ್ ಬರ್ತದ, ಇನ್ವೆಸ್ಟ್ಮೆಂಟ್ ಮೇಲೆ ನಮ್ಗೆ ಬಡ್ಡಿ ಬರ್ತದ, ಅದು ಏನು ಇನ್ಕಮ್. ಸೊ ಲಯಬಿಲಿಟಿ ಆಗ್ತದೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಪರ್ಚೇಸ್ ರಿಟರ್ನ್ ನಮ್ಗೇನು ಇನ್ಕಮ್. ಪರ್ಚೇಸ್ ಮಾಡಿದೆ ಅಂದ್ರೆ ಎಕ್ಸ್ಪೆನ್ಸ್. ಕಂಪ್ಯೂಟರ್ ಖರೀದಿ ಮಾಡಿದಾಗ ನಮಗೇನಾಗ್ತಂದ್ರೆ ಅದು ನಮಗೆ ಅಸೆಟ್ ಅನ್ನುವಂತಹ ಫೀಲ್ ಆಗ್ತದೆ. ಸ್ಯಾಲ್ರಿ ಎಕ್ಸ್ಪೆನ್ಸ್. ನೆಕ್ಸ್ಟ್ ಸೇಲ್ಸ್ ಏನಾಗ್ತಂದ್ರ
ವಸ್ತುಗಳನ್ನ ಮಾರ್ತೀವಿ, ಮಾರ್ದ ನಮಗೆ ಏನಾಗ್ತದೆ, ಇನ್ಕಮ್ ಆಗ್ತದೆ. ಕ್ರೆಡಿಟ್ ಅವರ್ಸ್ ನಮ್ದು ಲೈಬಿಲಿಟಿ, ಬಿಲ್ಸ್ ರಿಸೀವಬಲ್, ಅಸೆಟ್. ಈ ರೀತಿ ನಮ್ದು ಏನಾಗ್ತಾವ ಅಂದ್ರೆ ನಮಗೆ ಬರ್ತಾವ. ಸೊ ಬಿಫೋರ್ ನಾವು ಹೋಗಿಂತ ಮುಂಚೆ ಇಲ್ಲೇ ಇನ್ನೊಂದ್ಸಲ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ಬಿಡೋಣ. ಕ್ಯಾಪಿಟಲ್ ಅಂದ್ರೆ ಏನ್ ಬರ್ತದೆ ಅಂದ್ರೆ ಓನರ್ಗೆ ಸಂಬಂಧಪಟ್ಟಿದ್ದು. ಆಸ್ತಿ ಅಂದ್ರೆ ಫರ್ನಿಚರ್, ಬಿಲ್ಡಿಂಗ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್. ಹೌದಾ, ನಮಗೆ ಆಸ್ತಿ ಅಂತ ಫೀಲ್ ಆಗುವಂಥದ್ದು. ನೆಕ್ಸ್ಟ್ ಲೈಬಿಲಿಟಿ ಅಂದ್ರೆ ಕ್ರೆಡಿಟ್ ಅವರ್ಸ್. ಹೌದಾ, ಬಿಲ್ಸ್ ಪೇಬಲ್, long term loan, short term loan, these are considered as a liability. When it come to expense, sales ಅಲ್ಲ, salary, wages, purchase. Next rent paid is a expense. ಇದು ಅರ್ಥ ಮಾಡ್ಬೇಕು ನೋಡ್ರಿ. Rent is a expense. Rent account is ಕೊಡ್ತಾರೆ ಡೈರೆಕ್ಟ್, ಅದು ಎಕ್ಸ್ಪೆನ್ಸ್. Rent paid, that is also expense. Rent received ಬತ್ತಪ್ಪ ಅಂದ್ರಷ್ಟೇ ಇನ್ಕಮ್. ಅದೇ ರೆಂಟ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತೇಳಿ ಬತ್ತಪ್ಪ ಅಂದ್ರೆ ಅದು ಏನು, ಅಸೆಟ್. ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇತ್ತಂದ್ರೆ ಲಯಬಿಲಿಟಿ. ನೋಡ್ರಿ ಒಂದೇ ಇದಕ್ಕೆ ಎಷ್ಟು ಚೇಂಜ್ ಆಗ್ತದೆ ಅಂತೇಳಿ ಅಂದಾಗ ಇಲ್ಲಿ ಮಾಡ್ಕೋತೀವಿ ನೋಡ್ರಿ. ಒಂದೇದು ಹೇಳ್ತೀವಿ ನೋಡ್ರಿ. ಒಂದೇದು ಸೊ ಸ್ಯಾಲ್ರಿ ಮೇಲೆ ಹೋಗ್ಬಿಡೋಣ. ಸ್ಯಾಲ್ರಿ ನಮಗೇನು ಎಕ್ಸ್ಪೆನ್ಸ್. ಹೌದಾ, ಸ್ಯಾಲ್ರಿ ಪೇಡ್ ಏನು ಎಕ್ಸ್ಪೆನ್ಸ್. ನೆಕ್ಸ್ಟ್ ಸ್ಯಾಲ್ರಿ ರಿಸೀವ್ಡ್, ಇದು ಕೂಡ ನಮಗೇನು ಇನ್ಕಮ್. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂದ್ರೆ ಅವರು ದುಡ್ದಾರ, ಆಲ್ರೆಡಿ ಅವ್ರು ಕೆಲಸ ಮಾಡ್ಯಾರ, ನಾವು ಪಗಾರ ಕೊಟ್ಟಿಲ್ಲ ಅವ್ರಿಗಿನ, ಅದು ಲಯಬಿಲಿಟೀಸ್ ಅಕಾರ. ನೆಕ್ಸ್ಟ್ ಪ್ರೀಪೇಯ್ಡ್ ಸ್ಯಾಲ್ರಿ ಅಡ್ವಾನ್ಸ್ ನಾವು ಪಗಾರ ಕೊಟ್ಟಿವಿ ಅಂದ್ರೆ ಅವ್ರಿನ ಬಂದು ಕೆಲಸ ಮಾಡ್ಬೇಕು ನಮ್ಮಲ್ಲಿ, ಅದು ಏನು ಅಸೆಟ್. ನೋಡ್ರಿ ಎಷ್ಟು ಐಟಮ್ಸ್ ಅದು ಒಂದ್ರ ಮೇಲೆ. ಈ ರೀತಿ ಒಂದೇ ಏನಾಗ್ತದಂದ್ರೆ ಡಿಫ್ರೆಂಟ್ ಕೈಂಡ್ ಆಗಿ ನಮ್ಗೆ ಏನಾಗ್ತಂದ್ರೆ ಬದಲಾಗ್ತದ ಅಂತೇಳಿ ಹೇಳ್ತಾ ಇಲ್ಲಿ ಒಂದಿಷ್ಟು ನಮ್ಗೆ ಇನ್ನೂ ಒಂದಿಷ್ಟು ಐಟಮ್ಸ್ ಅದಾವ, ಅವುಗಳನ್ನು ಕೂಡ ನಾವು ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿದೆ ನೋಡಿ PDF. ಓಕೆ, ಸೊ ನಾವು ತಗೊಳ್ಳೋಣಂತ ಪೆನ್ನು. ಓಕೆ, ನೋಡ್ರಿ ಇಲ್ಲಿ ಫರ್ನಿಚರ್ ಏನಾಗ್ತದೆ ಈಗ ನೋಡ್ರಿ, ಅಸೆಟ್. ಫರ್ನಿಚರ್ ಈಸ್ ಅಸೆಟ್. ನೆಕ್ಸ್ಟ್ ಸ್ಯಾಲರಿ ಎಕ್ಸ್ಪೆನ್ಸ್. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಲಯಬಿಲಿಟಿ. ನೆಕ್ಸ್ಟ್ ಸೊ ನ್ಯಾಷನಲ್ ಟ್ರೇಡಿಂಗ್ ಕಂಪನಿ ಸಮ್ ಟೈಮ್ ಅಸೆಟ್ಸ್ ಆಗ್ತದೆ, ಅದ್ರ ಡಿಫೆಂಡ್ ಇರ್ತದೆ. ಸ್ಟೇಷನರಿ ಎಕ್ಸ್ಪೆನ್ಸ್ ನಾ ಸುಮ್ಮನೆ ಹೇಳ್ಬಿಡ್ತೀನಿ, ನಿಮ್ಗೆ ಅರ್ಥ ಆಗ್ತದೆ. ಪ್ರೀಪೇಯ್ಡ್ ಅಡ್ವಾನ್ಸ್ ಇನ್ಶೂರೆನ್ಸ್ ಪೇಡ್ ಮಾಡ್ತೀವಿ, ಅಸೆಟ್. ಕ್ಯಾಪಿಟಲ್ ಅಕೌಂಟ್. ಇಂಟ್ರೆಸ್ಟ್ ಎಕ್ಸ್ಪೆನ್ಸ್, ಇಂಟ್ರೆಸ್ಟ್ ಪೇಡ್ ಎಕ್ಸ್ಪೆನ್ಸ್, ಇಂಟ್ರೆಸ್ಟ್ ರಿಸೀವ್ಡ್ ಇನ್ಕಮ್. ಔಟ್ಸ್ಟ್ಯಾಂಡಿಂಗ್ OS ಅಂತೇಳಿ ಬತ್ತಪ್ಪ ಅಂದ್ರೆ ಲೈಬಿಲಿಟಿ. ಪ್ರೀಪೇಯ್ಡ್ ಇಂಟ್ರೆಸ್ಟ್ ಬತ್ತಪ್ಪ ಅಂದ್ರೆ ಅಸೆಟ್. ಇದು ನೆನಪಿರಲಿ. ನೆಕ್ಸ್ಟ್ ಬಿಲ್ಡಿಂಗ್ ವಾಸ್ ಅಸೆಟ್, ಪರ್ಚೇಸ್ ವಾಸ್ ಎಕ್ಸ್ಪೆನ್ಸ್, ಕ್ಯಾಶ್ ಈಸ್ ಅಸೆಟ್. ಅದ ಕ್ಯಾಶ್ ಅಂದ್ರೆ ನಮ್ದು ಆಸ್ತಿ ನೋಡ್ರಿ, ನಮ್ ಕೈ ರೊಕ್ಕ ಇದ್ದು ಅಂದ್ರೆ ಆಸ್ತಿ. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್, ಬ್ಯಾಂಕ್ನಾಗ ರೊಕ್ಕ ಅಸೆಟ್. ಸೇಲ್ಸ್ ವಸ್ತುಗಳನ್ನ ಮಾರ್ತೀವಿ, ನಮಗೇನು ಬರ್ತಣ ಇನ್ಕಮ್ ಬರ್ತದ. ನೆಕ್ಸ್ಟ್ ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್, ನಾವು ಅಡ್ವಾನ್ಸ್ ಇಸ್ಕೊಂಡಿವಿ, ಅದು ನಮಗೆ ಏನಾಗ್ತದೆ ಲಯಬಿಲಿಟಿ ಆಗ್ತದೆ. ಅದೇ ನಾವು ಪೇಡ್ ಮಾಡಿದ್ವಿ ಅಂದ್ರೆ ಅಡ್ವಾನ್ಸ್, ಅದು ನಮ್ಗೆ ಅಸೆಟ್. ನೆಕ್ಸ್ಟ್ ಡಿಸ್ಕೌಂಟ್ ಎಕ್ಸ್ಪೆನ್ಸ್. ಡ್ರಾಯಿಂಗ್ಸ್ ಕ್ಯಾಪಿಟಲ್, ನಾನು ಆಗ್ಲೇ ಹೇಳಿದ್ದೀನಿ ನೋಡ್ರಿ ನಿಮ್ಗೆ. ನೆಕ್ಸ್ಟ್ ಲೋನ್ ಅಸೆಟ್ ಆಗ್ತದೆ, ಲೈಬಿಲಿಟಿ ಆಗ್ತದೆ, ಅದು ಡಿಪೆಂಡ್ ಆಗ್ತದೆ. ಸಮ್ ಟೈಮ್ ನೀವು ಕೊಟ್ರೆ ಅಂದ್ರೆ ಆಸ್ತಿ. ಹೌದಾ, ನೀವು ಲೋನ್ ಅನ್ನ ಇನ್ನೊಬ್ರಿಗೆ ಕೊಟ್ರೆ ಅಂದ್ರೆ ಅದು ಏನಾಗ್ತದೆ, ಅವರು ಡೆಟಾರ್ಸ್ ಆಗ್ತಾರೆ. ಡೆಟಾರ್ಸ್ ನಮಗೇನು ಅಸೆಟ್. ಹೌದಾ, ಎರಡು ಕೊಟ್ಟಿದೀವಿ ಇಲ್ಲಿ. ಅಕಸ್ಮಾತ್ ನೀವು ಲೋನ್ ಇಸ್ಕೊಂಡ್ರೆ ಅಂದ್ರೆ ನೀವೇನಾಗ್ತಾರ ಅಂದ್ರೆ ಅವರು ಕ್ರೆಡಿಟ್ ಅವರ್ಸ್ ಆಗ್ತಾರೆ. ಲೋನ್ ಇಸ್ಕೊಂಡ್ರೆ ಅಂದ್ರೆ ನಿಮ್ಮ ಮೇಲೆ ಕ್ರೆಡಿಟ್ ಅವರ್ಸ್ ಇರ್ಕೋತಾರ, ನೀವು ಇಸ್ಕೊಂಡ್ರೆ ಅಂದ್ರೆ ಅದು ಏನಾಗ್ತದೆ ಲೈಬಿಲಿಟಿ ಆಗ್ತದೆ. ನೀವು ಕೊಟ್ರೆ ಅಂದ್ರೆ ಅದು ನಿಮಗೆ ಅಸೆಟ್ ಆಗ್ತದೆ. ಕ್ಲಿಯರ್ ಇರಲಿ. ಸೊ ಹಂಗಾಗಿ ಡೆಟಾರ್ಸ್ ಅಂದ್ರೆ ನಮಗೆ ಅಸೆಟ್ಸ್. ನಮ್ಮ ಕಡೆ ಸಾಲ ತಗೊಂಡವ್ರು ನಮ್ಮ ಆಸ್ತಿ. ಹೌದಾ, ನಮ್ಮ ಕಡೆ ಯಾರೇ ಸಾಲ ತೊಗೊಂಡ್ರು ಅವ್ರಿಗೆ ಏನೂ ಆಗ್ಬಾರ್ದು ಬಯಸ್ತೀವಿ. ಯಾಕ, ಅವ್ರು ನಮ್ಮ ಆಸ್ತಿ. ನಮ್ಗೆ ಯಾರೇ ಸಾಲ ಕೊಟ್ಟಂದ್ರೆ ಅವ್ರು ಹೋಲ್ ಅಂತೇಳಿ ಬಯಸ್ತೀವಿ, ಅವ್ರು ನಮ್ಗೆ ಏನಪ್ಪಾ ಅಂದ್ರೆ ಲಯಬಿಲಿಟಿ. ಮುಂದೆ ಹೋಗೋಣಂತ. ರಿಪೇರ್ ಟು ಮಷಿನರಿ ಎಕ್ಸ್ಪೆನ್ಸ್. ಮುಂದೆ ಹೋಗಿ ನೋಡ್ರಿ. ಸ್ಟಾಕ್ ಅಸೆಟ್, ಇನ್ವೆಸ್ಟ್ಮೆಂಟ್ ಅಸೆಟ್, ಲೂಸ್ ಟೂಲ್ಸ್ ಅಸೆಟ್. ನೆಕ್ಸ್ಟ್ ಇಲ್ಲಿ ಕಂಪನಿಗಳ ಹೆಸರು ಬಂದಾಗ ಜರ ವಿಚಾರ ಮಾಡಲಿ. ಗುಡ್ ವಿಲ್ ಅಸೆಟ್. ಡಿಪ್ರಿಸಿಯೇಷನ್ ಒಂದು ಚಾಪ್ಟರ್ ಅದ. ಡಿಪ್ರಿಸಿಯೇಷನ್ ಈಸ್ ಆನ್ ಎಕ್ಸ್ಪೆನ್ಸ್. ಬ್ಯಾಡ್ ಡೆಟ್ ಈಸ್ ಆಲ್ಸೋ ಎಕ್ಸ್ಪೆನ್ಸ್. ನೆಕ್ಸ್ಟ್ ಬ್ಯಾಡ್ ಡೆಟ್ ರಿಕವರ್ಡ್ ಅಕೌಂಟ್, ಇದು ನೋಡ್ರಿ ಇನ್ಕಮ್. ಕೊಡಲ್ಲ ಅನ್ಕೊಂಡಿರ್ತೀವಿ, ಕೊಟ್ಟು ಬಿಡ್ತಾನ ಅವ್ರ ರೊಕ್ಕ, ಇನ್ಕಮ್. ಬ್ಯಾಂಕ್ ಓವರ್ ಡ್ರಾಫ್ಟ್, ಯು ನೋ ದ್ಯಾಟ್, ಸೊ ದಟ್ ವಾಸ್ ಲಯಬಿಲಿಟಿ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಅಸೆಟ್ ಆಗ್ತದೆ ನೋಡ್ರಿ, ಬುಕ್ ಡೆಟ್ಸ್ ಅಕೌಂಟ್. ನೆಕ್ಸ್ಟ್ ಹಿಂಗೆ ಮುಂದೆ ಹೋಗ್ತಾ ಹೋದಾಗ ಇಲ್ಲಿ ಏನದ, ಪೋಸ್ಟೇಜ್ ಅದ, ಕ್ಯಾರೇಜ್ ಅದ,
ಚಾರಿಟಿ ಅದ, ಇವೆಲ್ಲವೂ ಏನಾಗ್ತಾವ ಅಂದ್ರೆ ರೆಂಟ್ ಪೇಡ್ ಅದಾವ, ಇವೆಲ್ಲವೂ ನಮಗೆ ಎಕ್ಸ್ಪೆನ್ಸ್ ಆಗ್ತಾವ ಅಂತೇಳಿ ನೋಡ್ತಾ, ಸೊ ಈ ರೀತಿ ನಮ್ಗೆ ಏನಾಗ್ತದ ಅಂತೇಳಿ ಅಂದಾಗ ಅಮೇರಿಕನ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ನಲ್ಲಿ ಕೆಲವೊಂದಿಷ್ಟು ಅಕೌಂಟ್ಸ್ ಬರ್ತಾವ. ಮ್ಯಾಕ್ಸಿಮಮ್ ನೆನ್ಪಿಟ್ಕೊಂಡ್ಬಿಡ್ರಿ, AELIC ನೀವು ಫೀಲ್ ಮಾಡಿ ಬರೆದ್ರಪ್ಪ ಅಂದ್ರೆ 99% ಕರೆಕ್ಟ್ ಆಗ್ತದೆ ಅಂತೇಳಿ ಹೇಳ್ತಾ, ನಾವು 2ನೇ ವಿಡಿಯೋದಲ್ಲಿ ಸಿಂಪಲ್ ಕ್ಯಾಶ್ ಬುಕ್ ನಲ್ಲಿ ಸಿಗೋಣ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.